ಇಲ್ಲಿ ರೋಡ್ ಎಲ್ಲ ಜಾರ್ತದೆ ಮಾರೆ. ದೂರ ಅಲ್ಲ ಅದು ರೋಡ್ ಸ್ವಲ್ಪ ಇದು ಡೇಂಜರಸ್. ಇವರಿಗೆ ನೋಟಿಫಿಕೇಶನ್ ಬಂದಿತ್ತು ರೆಡಿ ಆಗಿದೆ ಅಂತ ಫುಡ್, ಆದರೆ ಅಲ್ಲಿ KFC ಅಲ್ಲಿ ರೆಡಿ ಆಗಿರಲಿಲ್ಲ. ಇವತ್ತು ನಾವು ಬೆಳಿಗ್ಗೆ ತನಕ ವರ್ಕ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಬಂದಿದ್ದೇವೆ, ಈಗ ಹೋಗ್ಲಿಕ್ಕೆ ದಾರಿ ಗೊತ್ತಿತ್ತು. ಅದೇ ತುಂಬ ಕಷ್ಟ ಕೆಲಸ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಮತ್ತೆ ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿನ್ನೆಗೆ 10,000 ಸಬ್ಸ್ಕ್ರೈಬರ್ಸ್ ಆದರು. ನನಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಟೈಮ್ ಬರೋರು. ಮತ್ತೆಂತಂದರೆ ನಿನ್ನೆ ನಾನೊಂದು ಬ್ಲಾಗ್ ಒಂದು ಅಪ್ಲೋಡ್ ಮಾಡಿದ್ದೆ, ಆಫ್ ರೋಡಿಗೆ ಹೋದದ್ದು. ಸೊ ನೋಡಿದವರು ಅದನ್ನು ಕೂಡ ನೋಡಿ. ಸೊ ಇವತ್ತು ನಾನು ಹೋಗ್ತಿರೋದು ಒಬ್ಬರ ಲೈಫ್ ಸ್ಟೈಲ್, ಅಂದರೆ ಸ್ವಿಗ್ಗಿ ಬಾಯ್ ಒಂದು ಯಾವ ರೀತಿ ದುಡಿತಾರೆ, ಎಷ್ಟು ಕಷ್ಟ ಇದೆ, ಯಾವ ರೀತಿಯಲ್ಲಿ ಇದೆ ಅಂತ ಗೊತ್ತಿಲ್ಲ, ಮಳೆ ಕೂಡ ಇದೆ. ಸೊ ಎಷ್ಟು ಕಷ್ಟ ಇದೆ ಅಂತ ಅವ್ರ ಲೈಫಲ್ಲಿ ಅಂತ ನೋಡಿ ಬರುವ. ಮತ್ತು ಎಷ್ಟು ದುಡಿತಾರಂತ ಕೂಡ ದುಡಿಯೋದು ಹೇಳ್ತಾರ, ಎಷ್ಟು ದುಡಿತಾರಂತ ಹೇಳಲಿಕ್ಕಿಲ್ಲ, ಆದರೂ ನಾವು ಕೇಳಿ ನೋಡುವ, ಹೇಳಿದರೆ ನಮ್ಮ ಚಾನ್ಸ್. ಸೊ ಇವಾಗ ಫುಲ್ ನೈಟ್, ಅಂದರೆ ಈಗ ಆಲ್ರೆಡಿ 8 ಗಂಟೆ ಆಗ್ತಾ ಬಂದಿದೆ. ನಾನು 7 ಗಂಟೆಗೆ ಹೋಗಬೇಕಿತ್ತು. ಸೊ 8 ಗಂಟೆ ಆಗ್ತಾ ಬಂದಿದೆ. ಇವತ್ತಿಂದ ಫುಲ್ ನೈಟ್ ತನಕ ಡ್ಯೂಟಿ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಸೊ ಅವ್ರ ಜೊತೆ ಫುಲ್ ಇವತ್ತೊಂದು ನೈಟ್ ಅವ್ರ ಜೊತೆ ಒಂದು ಕೆಲಸ ಮಾಡುವ. ಸೊ ಬನ್ನಿ ಹೋಗುವ. ನಾವು ಹೋಗ್ತಿರೋದು ಮಂಗಳೂರಲ್ಲಿ. ಸೊ ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ನೋಡಿ ಬರುವ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಹೋಗುವ. ಸೊ ಹಿಂದೆ ನೋಡ್ತಿದ್ದೀರಲ್ಲ ಆನೆ ಕಾಣ್ತದ ನೋಡಿ, ಇದು ಡ್ರಾಯಿಂಗ್ ಮಾಡಿದ್ದು ನನ್ನ ಫ್ರೆಂಡ್ ಚರಣ್ ರಾಜ್ ಪಚ್ಚಿನಡ್ಕ ಅಂತ. ನೋಡಿ ಆನೆಗೆ ಝೂಮ್ ಮಾಡ್ತೇನೆ, ಆಗೋದಿಲ್ವಾ ನೋಡಿ. ನಿಮಗೆ ಈ ರೀತಿ ಪೇಂಟಿಂಗ್ಸ್, ಮನೆಗೆಲ್ಲ ಪೇಂಟಿಂಗ್ಸ್ ಎಲ್ಲ ಬೇಕಾದರೆ ನನಗೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಇಲ್ಲಾದರೂ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿ. ಚರಣ್ ರಾಜ್ ಅಂತ ನನ್ನ ಒಬ್ಬ ಸ್ನೇಹಿತ ಎಲ್ಲ ಮಾಡಿ ಕೊಡ್ತಾರೆ, ಕಮ್ಮಿ ರೇಟಿಗೆ ಸೆಟ್ಟಿಂಗ್ ಮಾಡಿ ಕೊಡುವ, ಆಯಿತಾ? ಸೊ ಬನ್ನಿ, ನಾವು ಸ್ವಿಗ್ಗಿ ಹೋಗಿ ಬರುವ, ಎಷ್ಟು ಹೋಟೆಲ್ ಸಿಗ್ತದೆ ಅಂತ ನೋಡಿ ಬರುವ. ಸೊ ವೆಯ್ಟ್ ಮಾಡ್ತಿದ್ದೇನೆ, ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದಾರೆ, ನೋಡಬೇಕು. ಫೈನಲಿ ಅವರು ಬಂದರು, ಆದರೆ ಬರುವಾಗನೇ ಒಂದು ಸಮಸ್ಯೆ ಮಾರೆ. ಫ್ಲೋಟಿಂಗ್ ಕ್ಯಾಶ್ ಫುಲ್ ಆಗಿದೆ, ನಿಮಗೆ ಡ್ಯೂಟಿ ಮಾಡಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಆರ್ಡರ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಫ್ಲೋಟಿಂಗ್ ಕ್ಯಾಶ್ ಅಂದರೆ ಅವರಿಗೆ ಗೂಗಲ್ ಪೇಲೆಲ್ಲ ಹಣ ಬರ್ತದಲ್ಲ, ಅದನ್ನು ಕಂಪನಿಗೆ ಹಾಕಿದ ನಂತರ ಡ್ಯೂಟಿ ಮಾಡಲಿಕ್ಕೆ ಇಷ್ಟು ಲಿಮಿಟ್ ಇದೆ. ಅವರದ್ದು ಲಿಮಿಟ್ ಕ್ರಾಸ್ ಆಗಿತ್ತು, ಅದಕ್ಕೆ ಅವ್ರ ಹತ್ರ ಕ್ಯಾಶ್ ಇತ್ತು. ಅವರ UPIಯಲ್ಲಿ ಹಣ ಇರಲಿಲ್ಲ, ಬೇರೊಬ್ಬರ ಹತ್ರ ಹಾಕಿಸಿ ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಜೋರು ಮಳೆ ಮಾರೆ. ಈ ಮಳೆಗೆ ನಾವು ಸೈಡಲ್ಲಿ ನಿಂತು ಆರ್ಡ್ರ್ ಬರ್ತದೆ ಅಂತ ಕಾಯ್ತಾ ಇದ್ದೇವೆ. ನಮಗೆ ಇವತ್ತು ಫಸ್ಟ್ ಆರ್ಡ್ರ್ ಬಂತು. ಎಲ್ಲಿಗೆ ಆರ್ಡ್ರ್? ಫಸ್ಟ್ ಆರ್ಡ್ರ್ ಅಲ್ಲ, ನಾನು ಬಂದ ಮೇಲೆ ಫಸ್ಟ್. ನೀನು 3-4 ಆರ್ಡ್ರ್ ಆಯ್ತು, ನಾ ಬರುವಾಗ ಲೇಟ್ ಆಯಿತು, ಸಾರಿ. ಎಲ್ಲಿಗೆ ಆರ್ಡ್ರ್? ಎಲ್ಲಿಗೆ? KFC ಎಲ್ಲಿ ಎದುರುಗಡೆ. ಸಾರಿ, KFCಗೆ ಹೋಗ್ತಿದ್ದೇವೆ, ಬನ್ನಿ. ಸೊ ನೋಡುವ, ಫಸ್ಟ್ ಒಂದು ಆರ್ಡ್ರ್ ಬಂದಿದೆ. ನಾನು ಬಂದ ಮೇಲೆ, ಇದಕ್ಕಿಂತ ಮೊದಲು ಕೆಲವು ಆರ್ಡ್ರ್ ಇತ್ತು, KFCಯಿಂದ ಆರ್ಡ್ರ್. ಸಾರಿ, ಹೆಲ್ಮೆಟ್ ಹಾಕಲಿಲ್ಲ. ಇಲ್ಲಿ ಹತ್ರ ನೀವು ಹಾಕಿ ಆಯ್ತಾ? ಎಲ್ಲಿ ಅದು ಹೋಗುವಾಗ ಹೆಲ್ಮೆಟ್ ಹಾಕಿದ ಹೋಗಬೇಡಿ. ಲೊಕೇಶನ್ ರೀಚ್ ಆಗಿದೆ, KFC. ನೋಡಿ, ನಿಮ್ಮ ಆರ್ಡರ್ ರೆಡಿ ಇದೆ ಅಂತ ಮೆಸೇಜ್ ಬಂತು. ಸೊ ಇವನಲ್ಲಿ ಹೋಗಿದ್ದಾನೆ, ಕಾಯ್ತಾ ಇದ್ದಾನೆ. ಇವನು ತುಂಬ ಹೊತ್ತಾಯಿತು ಮರ ಹೋಗಿ, ಇನ್ನೂ ಕೂಡ ಬರಲಿಲ್ಲ. ಕಾಯ್ತಾ ಇದ್ದಾನೆ. ಇನ್ನೂ ಕೂಡ ಎಷ್ಟು ಹೊತ್ತು ಅಂತ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ಒಂದು 20 ನಿಮಿಷ ಆಯಿತಾ ಅಂತ ನನಗೆ ಅನಿಸುತ್ತೆ. ಫೈನಲಿ ನಮ್ಮ ಆರ್ಡ್ರ್ ಬಂತು, ಬನ್ನಿ ಹೋಗುವ. ಸಾಧಾರಣ 9:07ಕ್ಕೆ ನಾವು ರೀಚ್ ಆಗಿದ್ದೇವೆ. ಈಗ ಗಂಟೆ ಎಷ್ಟಾಯ್ತಾ? 9 ಯಾವುದು ಗಂಟೆ ಎಷ್ಟಾಯಿತು? ಗಂಟೆ 9:25 ಆಯ್ತು. 9:25ಕ್ಕೆ ಸಿಕ್ಕಿತ್ತು ನಮಗೆ. ಎಲ್ಲಿಗೆ ಆರ್ಡ್ರ್? ಎಲ್ಲಿಗೆ? ಇದು ಪಚ್ಚನಾಡಿಗೆ. ಹೌದಾ? ಪಚ್ಚನಾಡಿಗೆ ನಾವು ಹೋಗ್ತಿದ್ದೇವೆ. ಆಲ್ರೆಡಿ ಲೇಟ್ ಆಗಿದೆ ಅಂದರೆ ಐಟಮ್ ಸಿಗೋವಾಗ ಲೇಟ್ ಆಗ್ತದ. ನಾವು ಐಟಮ್ ರೆಡಿ ಆಗಲ್ಲ, ಆಟೋಮೆಟಿಕ್ ರೆಡಿ ಆಗುದು. ರೆಡಿ ಆದಿತ್ತು, ಫುಡ್ ರೆಡಿ ಆಗುದು, ಗೊತ್ತಾಗ. ಸೊ ಅಲ್ಲಿ ಇವರಿಗೆ ನೋಟಿಫಿಕೇಶನ್ ಬಂದಿತ್ತು ರೆಡಿ ಆಗಿದೆ ಅಂತ ಫುಡ್, ಆದರೆ ಅಲ್ಲಿ KFCಯಲ್ಲಿ ರೆಡಿ ಆಗಿರಲಿಲ್ಲ. ಸೊ ಒಂಚೂರು ಲೇಟ್ ಆಯಿತು. ನೋಡುವ, ಕಸ್ಟಮರ್ಗೆ ಬೈತಾರ ಇಲ್ವಾ ಹೆಂಗಂತ ನೋಡುವ.
ರೋಡ್ ಒಂಚೂರು ಟಫ್ ಇದೆ ಮಾರೆ, ಸ್ವಲ್ಪ ಗುಂಡಿಯಲ್ಲಿ ಇರ್ಲಿಕ್ಕೆ ಉಂಟು. ನಮಸ್ಕಾರ. ನಾಯಿ ಉಪದ್ರ ಮಾಡಬೇಡ, ಪಾಪದ ಹೋಗ್ತಿದ್ದೇವೆ. ಮೆಲ್ಲ ಮೆಲ್ಲ ಕ್ಲಚ್ ಮಾತ್ರ ಪುಸ್ತಕ ಹೋಗ್ಬಿಟ್ಟಿದೆ. ಕ್ಲಚ್ ಇದು ಎಲ್ಲಿಗೆ ಮಾರೆ? ಕಾಡಿಗೆ ಹೋಗುವ, ನಂಗೆ ಸಹ ಗೊತ್ತಿಲ್ಲ. ಡೆಲಿವರಿ ಬರ್ಲಿಕ್ಕೆ ತುಂಬಾ ಕಷ್ಟ. ನೀವು ಮೆಲ್ಲ ಹೋಗು ಮಾರೆ, ಈ ರೀತಿ ಗುಂಡಿಗೆಲ್ಲ ಹಾಕಿ ಹೋದ್ರೆ ಹೇಗೆ? ಎಂತ ಇದು? ಇದು ಡ್ಯೂಕ್ ಅಲ್ಲ, ಇದು ನಂದು ಕಮ್ಮಿ ಅದು ಗಾಡಿ. ಕಮ್ಮಿದ ಗಾಡಿ, ಅದಕ್ಕೆ ಹೆದರಿಕೆ. ಇದು ಎಷ್ಟು ದೂರ ಮಾರ? ಇದು ಎಂತ ಮಾಡುದು? ಬರ್ಬೇಕಲ್ಲ. ದೂರ ಅಲ್ಲ, ಅದು ರೋಡ್ ಸ್ವಲ್ಪ ಇದು ಡೇಂಜರಸ್. ಇಲ್ಲೇ ಲೊಕೇಶನ್ ಬಂತು, ನೋಡುವ. ಇಲ್ಲಿ ಕಾಣಿಸ್ತಾ ಉಂಟು. ಹಾಂ, ಲೊಕೇಶನ್ಗೆ ನಾವು ರೀಚ್ ಆಗಿದ್ದೇವೆ. ರೀಚ್ ರೀಚ್ ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ ಉಂಟಾ ಈಗ? ಬರ್ಬೇಕಾ ಮೇಲೆ? ಲೊಕೇಶನ್ ಹುಡುಕಿದೆ ತುಂಬ ಕಷ್ಟ ಮಾರ. ಹಲೋ, ನಾವು ಲೊಕೇಶನ್ಗಿಂತ ಸ್ವಲ್ಪ ಮುಂದೆನೆ ಬಂದಿದ್ದೇವೆ. ಸರಿ ಗೊತ್ತಾಗ್ತಿಲ್ಲ ಲೊಕೇಶನ್ ಇಲ್ಲಿ ಅಂತ. ಅದೇ ಮೇದಿಗುರಿ ಗುಂಪು ರಸ್ತೆ ಅಲ್ಲ. ಅದೇ ಕಲ್ಲು ಹಾಸಿದ್ದಾರಲ್ಲ. ಹಲೋ, ಹಾಂ ಅವೇ ಆಯ್ತಾ? ಗೇಟ್ ಅವೇ ಹಂಗೆ ಹಂಗೆ ಮಲ್ಲ ಗೇಟ್ ಉಂಟು, ಬ್ಲ್ಯಾಕ್ ಸ್ಲೈಡಿಂಗ್ ಗೇಟ್. ಇಲ್ಲಿ ರೋಡ್ ಎಲ್ಲ ಜಾರ್ತದೆ ಮಾರೆ. ಸರಿ ಸರಿ ಎತ್ತಿದ್ದೀರಿ? ನಾಯೆಲ್ಲಿತ್ತು ಕಚ್ಚಲಿಕ್ಕೆ ಬಂತು, ಮತ್ತೆ ಮಾತಾಡಿ ಸೆಟ್ಟಿಂಗ್ ಮಾಡಿದ್ದು. ಹೋಗ್ಯಾ? ಹಾಂ ಓಕೆ. 886126. ಫಸ್ಟ್ ಆರ್ಡ್ರ್ ಕೊಟ್ಟು ಅವರಿಗೆ ಸ್ಕ್ಯಾನರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು. ಆಗ ಸ್ವಲ್ಪ ಲೇಟ್ ಆಯಿತು. ಅದು ಸ್ಕ್ಯಾನರಲ್ಲಿ ನೋಡುವಾಗ ಅದು ನನ್ನ ಫ್ರೆಂಡ್ ಮಾರೆ. ನನ್ನ ಫ್ರೆಂಡೇ ಬುಕ್ ಮಾಡಿದ, ಅವನಿಗೆ ಕಾಲ್ ಮಾಡಬೇಕು. ಒಂದು ಆರ್ಡ್ರ್ ಸಿಕ್ಕಿತ್ತು, ಅದು ನನ್ನ ಫ್ರೆಂಡ್. ಅವನಿಗೆ ಕಾಲ್ ಮಾಡಿ ಕೇಳಬೇಕು ಎಂತ ಬುಕ್ ಮಾಡಿದ್ದು ಅಂತ. ಸೊ ಈಗ ನಾವು ರಿಟರ್ನ್ ಹೋಗ್ತೇವೆ. ಎಷ್ಟು ಆರ್ಡ್ರ್ ಸಿಕ್ತಂತ ನೋಡುವ. ಇವತ್ತು ನಾವು ಬೆಳಿಗ್ಗೆ ತನಕ ವರ್ಕ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಗಂಟೆ ಈಗ ನಮಗೆ ಸಾಧಾರಣ ಎಷ್ಟಾಯ್ತಾ? ಗಂಟೆ ಈಗ 9:44 ಆಯಿತು. ಸಾಧಾರಣ ನಾವು 40 ನಿಮಿಷದಲ್ಲಿ ಸಾಧಾರಣ ಒಂದೇ ಆರ್ಡ್ರ್ ಮಾಡಿದ್ದು. ಈಗ ನೋಡುವ ನೆಕ್ಸ್ಟ್. ಈಗ ಬಂದಿದ್ದೇವೆ, ಈಗ ಹೋಗ್ಲಿಕ್ಕೆ ದಾರಿ ಗೊತ್ತಿಲ್ಲ. ಹೋಗುವಾಗ ಮ್ಯಾಪ್ ಇರೋದಿಲ್ಲ ಅಲ್ಲ, ಅದು ಒಂದು ಅಂದಾಜಿಗೆ ಹೋಗುದು. ಈಗ ನೋಡುವ. ಸೊ ನನ್ನ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರ್ಬೋದು, ಅಡ್ಜಸ್ಟ್ ಮಾಡಿ. ಯಾಕಂದರೆ ಇಲ್ಲಿ ಈ ಕತ್ತಲಲ್ಲಿ ಹೋಗೋದೇ ಜಾಸ್ತಿ, ಮತ್ತು ನಿಮಗೆ ವೀಡಿಯೋದಲ್ಲಿ ಕ್ವಾಲಿಟಿ ಕೊಡಬೇಕಾದ್ರೆ ಆಗಲಿಕ್ಕಿಲ್ಲ. ಸೊ ಸ್ವಲ್ಪ ಸಹಕರಿಸಿ, ಓಕೆ? ಇಲ್ಲಿ ಸ್ವಲ್ಪ ಲೈಟ್ ಬಂತು, ಇಲ್ಲಿ ಲೈಟ್ ಎಲ್ಲ ಹಾಕಿದ್ದಾರೆ ಹಾಗೆ. ಸೊ ಸೆಕೆಂಡ್ ಆರ್ಡರ್ಗೆ ವೆಯ್ಟ್ ಮಾಡ್ತಿದ್ದೆ. ಈಗ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಸೊ ಬೆಳಿಗ್ಗೆ ಸಾಧಾರಣ ಒಂದು 4:30-5 ಗಂಟೆ ತನಕ ವರ್ಕ್ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ನೋಡಿ, ಸ್ವಿಗ್ಗಿ ವರ್ಕ್ ಮಾಡೋರಿಗೆ ಎಷ್ಟು ಕಷ್ಟ ಇದೆ ಅಂತ ಈಗ ಗೊತ್ತಾಗ್ತದೆ.
ಸೊ ಒಂದು ಆರ್ಡ್ರ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟ ಇವ ಹುಡುಗ. ಎಲ್ಲಿ ತನಕ ಹೋಗಬೇಕಿತ್ತು ಆ ರೋಡು ನೋಡಿದರೆ ನನಗೆ ಹೆದರ್ಕಟ್ಟಿತ್ತು. ಅದರಲ್ಲೆಲ್ಲ ಕಲ್ಲಾಸಿದ ರೋಡು, ಅದರಲ್ಲಿ ಜಾರಿ ಅಲ್ಲಿ ನಾಯಿ ಬಂದು ಕಚ್ಚಿಬಿಟ್ಟೆ. ಆದರೂ ಏನಾಗಲಿಲ್ಲ, ಅದು ಸಣ್ಣ ನಾಯಿ. ನಾವೀಗ ಬಲ್ಮಠಕ್ಕೆ ಹೋಗುದು. ಕನ್ಫರ್ಮ್ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲಾದರೂ ಆರ್ಡ್ರ್ ಬಂದರೆ ನಾವು ಕಟ್ ಮಾಡ್ತೇವೆ, ಬಲ್ಮಠ ಹೋಗುದು. ಯಾಕಂದರೆ ಅಲ್ಲಿ ಒಂದು ಝೋನ್ ಅಂತ ಇದೆ ಅಂತ ಇವ್ರದ್ದು, ಒಂದು ಎಂತ ಸ್ವಿಗ್ಗಿ ಝೋನ್ ಅವ್ರದ್ದು. ಸೊ ಅಲ್ಲಿ ಹೋಗಿ ಅಂದರೆ ಆರ್ಡ್ರ್ ಎಲ್ಲ ಸಿಗುತ್ತಂತ ಇವ್ರಿಗೊಂದು ಹೇಳ್ತಿದ್ದಾರೆ. ಹಾಗೆ ನೋಡುವ, ನಾವು ಕೂಡ ಅಲ್ಲಿ ಹೋಗಿ ನಿಲ್ಲುವ. ಈಗ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಬರ್ತದೆ ಅಂತ ಕಾಯಬೇಕು. ನಾವು ಬಂದು ಸಾಧಾರಣ 1 ಗಂಟೆ ಆಗ್ತಾ ಬಂತು. 9 ಗಂಟೆಗೆ ನಾವು ಬಂದಿದ್ದೇವೆ. ಬಲ್ಮಠ ಇಲ್ಲಿಂದ ಹೋಗುದು, ಇಲ್ಲಿಂದ ಹತ್ತಿರ. ಇವರು ಸ್ವಲ್ಪ ಈಚೆಲ್ಲ KSRTCದೆಲ್ಲ ಆಗಿ ಹೋಗುದು. ಯಾಕಂದರೆ ಅಲ್ಲಿ ನಡುವೆ ಆರ್ಡ್ರ್ ಬಂದರೆ ಒಳ್ಳೇದಂತ. ಒಳ್ಳೆ ತಲೆಯೆಲ್ಲ ಯೂಸ್ ಮಾಡ್ತಾರೆ ಇವರು, ಒಳ್ಳೇದು. ನಿಮಗೀಗ ಆರ್ಡ್ರ್ ಬಂದದಲ್ಲಿ ಹೇಗೆ ಗೊತ್ತಾಗ್ತದೆ? ನಮಗೆ ಆರ್ಡ್ರ್ ಬಂದದಂದರೆ ಮೊಬೈಲಲ್ಲಿ ಬರುತ್ತೆ. ನಮಗೂ ಮೊಬೈಲ್ ವೈಬ್ರೇಟ್ ಆಗುತ್ತೆ, ಸೌಂಡ್ ಆಗುತ್ತೆ. ಆರ್ಡ್ರ್ ಬಂದರೆ ನಾವು ಎಸೌಟ್ ಮಾಡಬೇಕು. ಅದು ಎಲ್ಲಿಯಾದರೂ ನಾವು ಗೊತ್ತಾಗಲಿಲ್ಲ ಅಂದರೆ ಎಸೌಟ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ, ಆವಾಗ ಅವ್ರಿಗೆ ಕಾಲ್ ಬರುತ್ತೆ. ನೋಡಿ, ನಮಗೆ ಮತ್ತೊಂದು ಆರ್ಡ್ರ್ ಬಂತು. ಸಂತೋಷದ ವಿಷಯ. ಕೊಲ್ಬಾರ್ದು ಲೈಟ್ ಹೌಸ್ ಮಿಸ್. ಹಾಂ, ಲೈಟ್ ಹೌಸಿಂದ ನಮಗೀಗ ಪಿಕಪ್. ಸೊ ಸಿಟಿ ಸೆಂಟರ್ ಹತ್ತಿರ ಬರುವಾಗ ಮತ್ತೊಂದು ಆರ್ಡ್ರ್ ಸಿಕ್ಕಿತ್ತು ಲೈಟ್ ಹೌಸಿಂದ. ಇಲ್ಲಿ ಮೇಲೆ ನಮ್ಮ LOCS ಕಾಲೇಜ್ ಇದೆಲ್ಲ ಅಲ್ಲಿಂದ. 2ನೇ ಸೆಕೆಂಡ್ ವಾರ್ಡ್ ನೋಡುವ ಎಲ್ಲಿಗೆ ಉಂಟಂತ ಹೋಗ್ಲಿಕ್ಕೆ. ಸೊ ಪಿಕಪ್ ಪಾಯಿಂಟ್ ಇಲ್ಲಿಂದ, ಲೈಟ್ ಹೌಸಿಂದ ಇಲ್ಲಿಂದ ಪಿಕಪ್ ಪಾಯಿಂಟ್ ನಮಗೀಗ. ಡ್ಯಾನಿಶ್ ಇದನ್ನು ಡ್ಯಾನಿಶ್ ಮೂಲ ಬೇತೇನುಂಟು ಅವು ಮಾತ್ರ ಬಂಗ ಬಂದೆ ಮೂಲ ಉದಾರದಲ್ಲಿ ಅರೇಬಿಯನ್ ಶವರ್ ಮಾಡ್ತೀವಿ. ಮೂಲ ಎತ್ತನಾಗ ಇಂಚ ಬರೋಡು ಅಂತ ಅವು ಸೆಲ್ಫಿಗೆ ಗಾಡಿ ಅವಾಗ ಸೆಲ್ಫಿ ಎಲ್ಲ ಕೊಡಬೇಕು ಅವರು, ಸುಮ್ಮನೆ ಆಗೋದಿಲ್ಲ. ಮತ್ತು ಬ್ಯಾಗಿದ್ದು ಫೋಟೋ ಕೊಡಬೇಕು. ನನ್ನ ಕಾಪೋಡು ಮೂಲ ಬರ್ತದಿಲ್ಲ. ನೋಡಿ, 2ನೇ ಆರ್ಡ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೇವೆ. ಇಲ್ಲಿಗ ರೆಡಿ ಆದ ತಕ್ಷಣ ಮೆಸೇಜ್ ಬರ್ತದೆ. 2ನೇ ಆರ್ಡ್ರ್ ಕೂಡ ರೆಡಿ ಆಯಿತು. ಪಿಕ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅವನು. ಸೋಲು ಆರ್ಡ್ರ್ ಗುರು ಪ್ಲಾಜಾ, ವಿಜಯ್ ರೋಡ್, ಮ್ಯಾಂಗ್ಳೂರ್. ಸೆಕೆಂಡ್ ಆರ್ಡ್ರ್ ನಾವು ಈಗ ಪಿಕ್ ಮಾಡಿದ್ದೇವೆ. ಇದೀಗ ಕೊಡ್ಲಿಕ್ಕಿರೋದು ವಿಜಯ್ಗೆಲ್ಲ. ಗುರು ಪ್ಲಾಜಾ ಇಲ್ಲಿ ಇದೆ ವಿಜಯ್ ಅಂತ. ಸೊ ಅಲ್ಲಿಗೆ ಹೋಗುವ ಬನ್ನಿ. 2ನೇ ಲೊಕೇಶನ್ಗೆ ನಾವು ರೀಚ್ ಆಗಿದ್ದೇವೆ. ಈಗ ಅವ್ರಿಗೆ ಕಾಲ್ ಮಾಡ್ತೇವೆ, ನೋಡುವ. 2ನೇ ಡೆಲಿವರಿ ಕೊಟ್ಟಾಯಿತು. ಸೊ ಗಂಟೆ ಎಷ್ಟಾಯಿತು? 10 ಗಂಟೆ 10:24 ಆಯಿತು. 177 ರೂಪಾಯಿ ಬಿಲ್ ಇತ್ತು, 177 ರೂಪಾಯಿ ಕೊಟ್ಟಿದ್ದಾರೆ. ಈಗ ನಾವು 2 ಆರ್ಡ್ರ್ ಕಂಪ್ಲೀಟ್ ಮಾಡಿ ಆಯಿತು. ಈಗ ಹೊಟ್ಟೆಗೆ ಏನಾದರೂ ಹಾಕ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಹಸಿವಾಗ್ತಿದೆ ಅಂತ. ಸೊ ನೋಡುವ, ಹೊಟ್ಟೆಗೆ ಏನಾದರೂ ತಿನ್ನುವ. ಹಾಗೆ ನಾವು ತಿಂಡಿ ಮಾಡಲಿಕ್ಕೆ ನಮ್ಮ ಭಾರತ್ ಮಾಲ್ ಆಪೋಸಿಟ್ ಸೈಡಲ್ಲಿರೋದು ನಮ್ಮದು ಸ್ನೇಹಿತಂದು ಶಾಪಿಗೆ ಬಂದಿದ್ದೇವೆ. ನಾನು ನೀರು ದೋಸೆ, ಕಬಾಬ್ ಮತ್ತು ಸ್ವಲ್ಪ ಚಿಕನ್ ಗ್ರೇವಿ ತಿಂದೆ. ಅವರು ಕೂಡ ಅದನ್ನೇ ತಿಂದರು. ಜೋರು ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಈಗ ಅವರಿಗೆ ರೈನ್ ಮೂಡ್ ಆ್ಯಕ್ಟಿವೇಟ್ ಮಾಡಬೇಕಂತೆ. ಅದಕ್ಕೊಂದು ಮಳೆಯಲ್ಲಿ ನೆನೆದೊಂದು ಸೆಲ್ಫಿ ಹಾಕಲಿಕ್ಕಿದೆ ಅಂತೆ. ಸೊ ಅವರು ಸೆಲ್ಫಿ ತೆಗಿತಿದ್ದಾರೆ ಪಾಪ. ಸೊ ಅದು ಹಾಕಿದರೆ ರೈನ್ ಮೂಡು ಆನ್ ಆಗುತ್ತೆ ಅವರಿಗೆ. ಸೆಲ್ಫಿ ಅಪ್ಲೋಡ್ ಮಾಡ್ತಿದ್ದಾನೆ. ಅಲ್ಲಿ ಆಗೋದಿಲ್ಲ ಅಂತ ಫೋನೆಲ್ಲ ಚಂಡಿಯಾಗಿದೆ ಪಾಪ. ಸೆಲ್ಫಿ ಕರೆಕ್ಟ್ ಇಲ್ಲದಿದ್ದರೆ ಅದು ಆ್ಯಕ್ಸೆಪ್ಟ್ ಕೂಡ ಮಾಡೋದಿಲ್ಲ. ನೋಡಿ, ಈ ರೀತಿ ಸೆಲ್ಫಿ ಹಾಕಿ ಅಪ್ಲೋಡ್ ಮಾಡಬೇಕು. ಸೊ ನೋಡಿ, ಇವತ್ತು ನಾವು 2 ಆರ್ಡ್ರ್ ಕಂಪ್ಲೀಟ್ ಮಾಡಿ ಒಂಚೂರು ತಿಂಡಿ ಎಲ್ಲ ತಿಂದು ಈಗ ನಾವು ಈಗ ಸ್ವಲ್ಪ ಮಳೆ ಬರ್ತಿದೆ. ಸೊ ಇವರಿಗೆ ಈಗ ರೈನ್ ಮೂಡು ಆನ್ ಆಗಿದೆ. ರೈನ್ ಮೂಡಿಂದ ಆನ್ ಮಾಡಿದರೆ 15ರಿಂದ 20, 15ರಿಂದ 35 15 ರೂಪಾಯಿ ದಿಕ್ಕು ಒಂದು 15 ರೂಪಾಯಿ ಎಷ್ಟೋ ಸಿಗ್ತದೆ. ಈಗ ರೈನ್ ಮೂಡು ಇವರಿಗೆ ಬಂದರೆ ಈಗ ಆಲ್ರೆಡಿ ಮಳೆ ಬರ್ತದೆ. ಈಗ ಸ್ವಲ್ಪ ನಿಂತೋಯ್ತು. ಈಗ ಸ್ವಲ್ಪ ಅಲ್ಲಿ ಬರ್ತಿತ್ತು. ಈಗ ಇಲ್ಲಿ ಕೂಡ ಬರ್ತಿದೆ, ನಿಮ್ಗೆ ಗೊತ್ತಾಗ್ತಿದ್ರೆ ಅದು. ಸೊ ನೋಡುವ ಈಗ 3ನೇ ಆರ್ಡ್ರ್ ಎಲ್ಲಿಗೆ ಯಾವುದು ಅಂತ.
ಏನು ಎಣ್ಣದಿತ್ತು ಈಗ ಚಾಯ್ ಕುಡಿತಿದ್ದೇನೆ. ಐಜಾ ಟೀ ಬ್ರೇಕ್. ಪಾಪ ನೋಡಿ ನಮ್ಮ ಜವಾನ ನೋಡಿ ಕೆಲಸ ಮಾಡಿ ಬುಡಿದು ಚಾ ಬಿಡ್ತಾ ಇದ್ದೇನೆ. ಇಲ್ಲಿ ಜೋರಾಗಿ ಮಳೆ ಬರ್ತಿದೆ ಮಾರೆ, ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ನಿಂತು ಒಂಥರ ತುಂಬ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅಲ್ಲಿ ನಿಂತು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೊಂದು ಆರ್ಡ್ರ್ ಬಂತು. ಸೊ ಆ ಆರ್ಡ್ರನ್ನು ಪಿಕಪ್ ಮಾಡಿ ಎಲ್ಲಿಗೆ ಡ್ರಾಪ್ ಮಾಡಬೇಕಂತ ಚೆಕ್ ಮಾಡ್ತಿದ್ದಾನೆ. ಇದು ಪಾರ್ಟ್ 1 ಬ್ಲಾಗ್, ಮತ್ತು ಪಾರ್ಟ್ 2 ಒಂದು 2 ದಿವಸದಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೇನೆ. ಸೊ ಅಷ್ಟರ ತನಕ ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್. ನೋಡಿ ಎಷ್ಟು ಕಷ್ಟಪಡ್ತಿದ್ದಾರಂತ.